ಹಾಯ್ ಗೈಸ್, ವೆಲ್ಕಮ್ ಟು ಮೂವಿ ಎಕ್ಸ್ಪೋ ಚಾನಲ್. ಇವತ್ತು ನಾನು ಸ್ಕ್ವಿಡ್ ಗೇಮ್ ಸೀಸನ್ 3 ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಮೊನ್ನೆ ರಿಲೀಸ್ ಆಗಿರೋದು ನೆಟ್ಫ್ಲಿಕ್ಸ್ ಅಲ್ಲಿ. ತುಂಬಾ ಚೆನ್ನಾಗಿದೆ ಸೀಸನ್ 3 ಮಾತ್ರ. ಆ ಎರಡು ಸೀಸನ್ಗೂ ಕಂಪೇರ್ ಮಾಡಿದ್ರೆ ತುಂಬಾ ಎಮೋಷನಲ್ ಆಗಿ ಕೂಡ ಕಣ್ಣಲ್ಲಿ ನೀರು ಬರೋ ರೇಂಜ್ಗೆ ಈ ಸೀಸನ್ ನ ಎಂಡ್ ಮಾಡಿದ್ದಾರೆ. ತುಂಬಾ ಇಷ್ಟ ಆಗುತ್ತೆ. ದಯವಿಟ್ಟು ನೆಟ್ಫ್ಲಿಕ್ಸ್ ಅಲ್ಲಿ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ನಾನು ಕೂಡ ಹತ್ತಿದ್ದೀನಿ ಕೂಡ. ಸೊ ಬನ್ನಿ ಸ್ಟೋರಿ ಒಳಗಡೆ ಹೋಗೋಣ. ನನ್ನ ಗೆಸ್ ಪ್ರಕಾರ ಸೀಸನ್ 2 ಎಕ್ಸ್ಪ್ಲನೇಷನ್ ನೀವು ಬೇರೆ ಚಾನಲ್ನಲ್ಲಿ ನೋಡಿರ್ತೀರ. ಹಾಗಾಗಿ ನಾನು ಸೀಸನ್ 3ದು ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡ್ತೀನಿ. ಸೀಸನ್ 2 ಎಂಡಲ್ಲಿ ನೀವು ನೋಡಿರೋ ಹಾಗೆ ದೊಡ್ಡ ವಾರ್ನೇ ಕ್ರಿಯೇಟ್ ಮಾಡಿರ್ತಾರೆ. ಆ ಫ್ರಂಟ್ ಮ್ಯಾನ್ನ ನೋಡಬೇಕು ಅಂತ ಹೇಳ್ಬಿಟ್ಟು. ಆ ವಾರಲ್ಲಿ ಬುಲೆಟ್ಸ್ ಖಾಲಿ ಆಗಿದ್ದ ರೀಸನ್ಗೆ ಎಲ್ಲರೂ ಸರೆಂಡರ್ ಆಗಿ ಕೆಲವರು ಸಾಯ್ತಾರೆ, ಕೆಲವರು ಸಾಯಲ್ಲ. ಈ ಸೀಸನಲ್ಲಿ ಆ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ತುಂಬ ಚೆನ್ನಾಗಿದೆ. ಮೂವಿ ಎಂಡ್ವರೆಗೂ ನೋಡಿ. ಈ ಕಡೆ ನೋಡ್ಬೋದು, ಯಾರೆಲ್ಲ ಸತ್ತಿರ್ತಾರೆ ಅವ್ರನ್ನ ಬಾಕ್ಸ್ಗೆಲ್ಲ ಹಾಕೊಂಡು ತಗೊಂಡು ಹೋಗ್ತಿರ್ತಾರೆ ಎಂಪ್ಲಾಯೀಸು. ಹಾಗೇನೆ ಎಂಪ್ಲಾಯಿ ಒಂದು ಬಾಡಿನ ತಗೊಂಡು ಹೋಗ್ಬೇಕಾದ್ರೆ ಆ ಬಾಕ್ಸ್ ಮೇಲೆ ಪ್ಲಸ್ ಮಾಡ್ಕೊಂಡು ಇಟ್ಕೋತಾರೆ ಸಪ್ರೇಟ್ ಆಗಿ. ಯಾಕೆ ಅಂತ ಮುಂದೆ ಹೋಗ್ತಾ ಹೋಗ್ತಾ ತಿಳ್ಕೊಳ್ಳೋಣ. ಆ ಬಾಡಿ ಬೇರೆ ಯಾರ್ದು ಅಲ್ಲ, ಕ್ಯಾನ್ಸರ್ ಮಗು ಇರುತ್ತಲ್ಲ ಅವ್ರ ಅಪ್ಪಂದೇ ಅದು. ಸೊ ಆ ಬಾಕ್ಸ್ನ ತಗೊಂಡೋಗ್ತಾರೆ. ಈ ಕಡೆ ಒಂದು ಎಂಪ್ಲಾಯಿ ಇನ್ನೊಂದು ಎಂಪ್ಲಾಯಿಗೆ ಬಂದ್ಬಿಟ್ಟು ಕೆಲಸನ ಇವಾಗ ಕಲ್ತ್ಕೊಂಡೆ ಅಲ್ವಾ ಅಂತ ಅಂದ್ಬಿಟ್ಟು ಅಪ್ರಿಶಿಯೇಷನ್ ಬೇರೆ ಕೊಡ್ತಾನೆ. ಅಲ್ಲಿಗೆ ಈ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ಅಲ್ಲಿ ನೋಡ್ಬೋದು, ಈ ಕಡೆ ರೂಮ್ ಒಳಗಡೆ ಒಂದು ಬಾಕ್ಸ್ ನ ತಗೊಬಂದು ಎಲ್ರ ಮುಂದೆನೂ ಇಡ್ತಾರೆ. ಎಲ್ಲರೂ ಗಾಬರಿ ಆಗ್ತಾರೆ. ಯಾರ್ದಿರ್ಬೋದು ಆ ಬಾಕ್ಸ್, ಇವಾಗ ಯಾಕೆ ಇಲ್ಲಿಗೆ ತಗೊಂಡ್ ಬರ್ತಾ ಇದಾರೆ? ಕ್ಯಾಶುಯಲ್ ಆಗಿ ಬಾಕ್ಸ್ ನ ಇಲ್ಲಿಗೆ ತಗೊಂಡ್ ಬರೋಲ್ವಲ್ಲ, ಅವರು ತಗೊಂಡೋಗಿ ಡಿಸ್ಟ್ರಾಯ್ ಮಾಡ್ತಾರಲ್ವಾ ಅಂತ ಹೇಳ್ಬಿಟ್ಟು ಎಲ್ಲ ಗಾಬರಿಯಿಂದ ಬಂದು ಓಪನ್ ಮಾಡಿ ನೋಡ್ತಾರೆ. ಅದು ಬೇರೆ ಯಾರು ಅಲ್ಲ, ನಮ್ಮ ಹೀರೋನೇ. ಅವನು ಇನ್ನೂ ಬದುಕಿದಾನ ಅಂತ ಹೇಳಿ ಆ ಟ್ರಾನ್ಸ್ಜೆಂಡರ್ ಲೇಡಿ ಚೆಕ್ ಮಾಡ್ತಾಳೆ. ಖಂಡಿತವಾಗ್ಲೂ ಅವನು ಬದುಕಿರ್ತಾನೆ. ಅವನು ಸತ್ತೋಗ್ಬಿಟ್ರೆ ಎಲ್ಲಿ ಆ ಗೇಮಲ್ಲಿ ಮಜಾನೇ ಇರಲ್ಲ ಅಂತ ಹೇಳ್ಬಿಟ್ಟು ಫ್ರಂಟ್ ಮ್ಯಾನು ಅವನ್ನ ಬದುಕಿಸಿ ವಾಪಸ್ ಕಳಿಸಿರ್ತಾನೆ. ಎಲ್ರಿಗೂ ಒಂಚೂರು ಸಮಾಧಾನ ಆಗುತ್ತೆ, ಬಿಕಾಸ್ ನಮ್ಮ ಹೀರೋ ಬದುಕಿದ್ದಾನೆ ಅಂತ ಹೇಳ್ಬಿಟ್ಟು. ಆ ಬ್ಯಾಕ್ ಸೈಡ್ ಅಲ್ಲಿ ನೋಡ್ಬೋದು, ಆ ಚೈಲ್ಡ್ ಚಪಾತಿ ಎದುರ್ಕೊಂಡೇ ನಿಂತಿರ್ತಾನೆ. ಬಿಕಾಸ್ ಯಾಕೆ ಅಂದ್ರೆ ಅವನಿಂದಾನೆ ಅಲ್ವಾ ಆ ಪ್ಲಾನ್ ಎಲ್ಲ ಹಾಳಾಗಿದ್ದು. ಮ್ಯಾಗಝಿನ್ಸ್ ನ ತಂದ್ಕೊಟ್ಟಿದ್ರೆ ಅಟ್ಲೀಸ್ಟ್ ಏನೋ ಒಂದು ದಬಾಕಿರೋರು, ಅವನು ಆ ಮ್ಯಾಗಝಿನ್ಸ್ನೇ ತಂದ್ಕೊಡ್ಲಿಲ್ಲ. ಸೊ ಹಾಗಾಗಿ ಅವನು ಎದ್ರುಕೊಂಡು ಬ್ಯಾಕ್ ಸೈಡ್ ಅಲ್ಲಿ ನಿಂತಿರ್ತಾನೆ. ಈ ಕಡೆ ನಮ್ಮ ಹೀರೋಗೆ ಎಚ್ಚರ ಆಗುತ್ತೆ. ಎಚ್ಚರ ಆಗ್ಬಿಟ್ಟು ಮಿಕ್ದವರೆಲ್ಲ ಎಲ್ಲಿ ಅಂತ ಕೇಳಬೇಕಾದ್ರೆ ಆ ಟ್ರಾನ್ಸ್ಜೆಂಡರ್ ಹೇಳ್ತಾಳೆ ಯಾರೋ ಬದುಕಿಲ್ಲ ಅಂತ ಹೇಳಿ. ಹಂಗೆ ಆ ಟ್ರಾನ್ಸ್ಜೆಂಡರು ನಮ್ಮ ಹೀರೋ ಕೇಳ್ತಾಳೆ ನಿಮ್ಮ ಫ್ರೆಂಡ್ ಎಲ್ಲಿ ಅಂತ. ಅವನು ಕೂಡ ಬದುಕಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ಅಳ್ತಾನೆ. ಈ ಕಡೆ ನೋಡ್ಬೋದು, ಆ ಬೋಟ್ ಅಲ್ಲಿ ಡಿಟೆಕ್ಟಿವ್ ಟೀಮ್ ಇನ್ನು ಹುಡುಕ್ತಾನೇ ಇರ್ತಾರೆ. ಆಲ್ಮೋಸ್ಟ್ ಇಲ್ಲಿ ಗೇಮ್ ಎಲ್ಲ ಸ್ಟಾರ್ಟ್ ಆಗಿ ಎಲ್ಲ ಸಾಯ್ತಾ ಇರ್ತಾರೆ. ಅವನಿನ್ನು ಹುಡುಕ್ತಾನೆ ಅವನೇ. ಅಲ್ಲಿಗೆ ಈ ಸೀನ್ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ನೋಡ್ಬೋದು, ಎಂಪ್ಲಾಯೀಸ್ ಬಂದ್ಬಿಟ್ಟು ಯಾರೆಲ್ಲ ಸತ್ತಿದ್ದಾರೆ ಅವ್ರದ್ದು ಶೇರ್ ಅಮೌಂಟ್ ನ ಪಿಗಿ ಬ್ಯಾಂಕ್ಗೆ ಹಾಕ್ಬಿಟ್ಟು ಇಷ್ಟು ಮಿಕ್ಕಿದೆ ಅಂತ ಹೇಳಿ ಎಲ್ರಿಗೂ ಅಮೌಂಟ್ ನ ತೋರಿಸ್ಬೇಕಾದ್ರೆ ಎಲ್ರು ಖುಷಿಯಿಂದ ನೋಡ್ತಿರ್ತಾರೆ. ಯಾಕೆ ಅಂತ ಅಂದ್ರೆ 66.0 ಮಿಲಿಯನ್ ವಿನ್ ಆಗಿರ್ತಾರೆ ಅಮೌಂಟ್ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ನಮ್ಮ ಹೀರೋ ಬೈತಾನೆ, ನನ್ನನ್ ಯಾಕಪ್ಪ ಬದುಕಿದ್ಯಾ, ನನ್ನೊಬ್ಬನ್ ಯಾಕಪ್ಪ ವಾಪಸ್ ಕಳ್ಸಿದ್ಯಾ ಅಂತ ಹೇಳ್ಬಿಟ್ಟು ಹಾರಾಡಿ ಕಿರ್ಚಾಡ್ಬೇಕಾದ್ರೆ ಎಲ್ರು ಶಾಕ್ ಅಲ್ಲೇ ನೋಡ್ತಾ ಇರ್ತಾರೆ. ಹೌದಲ್ವಾ, ಇವನೊಬ್ಬನ್ ಯಾಕಪ್ಪ ವಾಪಸ್ ಕಳ್ಸಿದ್ದಾರೆ ಅಂತ. ನಮ್ಮ ಹೀರೋನು ಮಿತ್ಕೊಂಡು ಒದ್ದಾಡ್ಬೇಕಾದ್ರೆ ಎಂಪ್ಲಾಯೀಸೇ ಅವನ್ನ ಕೆಳಗಡೆ ಮಲಗಿಸಿ ಸಮಾಧಾನವಾಗಿ ಬಿಟ್ಬಿಟ್ಟು ಹೋಗ್ತಾರೆ. ಈ ಕಡೆ ದೇಹ ಅಂತೂ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ ಒಂದು ಮೂಲೆಯಲ್ಲಿ ಕಣ್ಮುಚ್ಕೊಂಡು ಶಿವ ಅಂತ ಕೂತಿರ್ತಾನೆ. ಫ್ರಂಟ್ ಮ್ಯಾನ್ ಕೂಡ ಇದನ್ನೆಲ್ಲ ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರ್ತಾನೆ, ಆದ್ರೆ ಸ್ವಲ್ಪ ಡಲ್ ಆಗೇ ಇರ್ತಾನೆ. ನೆಕ್ಸ್ಟ್ ಹಾಗೆ ಒಂದು ಕಾಲ್ ಬರುತ್ತೆ. ಕಾಲ್ ರಿಸೀವ್ ಮಾಡ್ಬಿಟ್ಟು ಮಾತಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅದು ಬೋಟ್ ಮ್ಯಾನ್ ಕಾಲ್ ಮಾಡಿರ್ತಾನೆ. ಬೋಟ್ ಮ್ಯಾನ್ ಕಾಲ್ ಮಾಡ್ಬಿಟ್ಟು ಈ ಡಿಟೆಕ್ಟಿವ್ ನಿಮ್ ಇರೋ ಪ್ಲೇಸ್ ನ ಐಡೆಂಟಿಫೈ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ, ಬಿಕಾಸ್ ತುಂಬಾ ಕ್ಲೋಸ್ ಇದ್ದಾರೆ ನಿಮ್ಮ ಲೊಕೇಶನ್ಗೆ. ಸೊ ಏನ್ ಮಾಡ್ಬೇಕು ಹೇಳಿ ಅಂತ ಕೇಳಿದಾಗ ಆವಾಗ ನಮ್ಮ ಫ್ರಂಟ್ ಮ್ಯಾನ್ ಹೇಳ್ತಾನೆ, ಅವ್ರನ್ನ ಇಲ್ಲಿಗೆ ಬರೋಕೆ ಬಿಡ್ಬೇಡ ಗೇಮ್ ಮುಗಿಯೋವರೆಗೂ. ಸೊ ಎಲ್ಲರೂ ಸಾಯಿಸ್ಬಿಡು, ಇನ್ಕ್ಲೂಡಿಂಗ್ ಡಿಟೆಕ್ಟಿವ್ನು ಸಾಯಿಸ್ಬಿಡು. ಡಿಟೆಕ್ಟಿವ್ ಬೇರೆ ಯಾರು ಅಲ್ಲ, ಅವ್ನ ಸ್ವಂತ ತಮ್ಮನೇ ಅಲ್ವಾ, ಸೊ ಅವನು ಸೇರಿಸಿ ಸಾಯಿಸ್ಬಿಡು ಅಂತ ಹೇಳ್ಬಿಟ್ಟು ಆರ್ಡರ್ ಕೊಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋಗೆ ಅವರು ಎಂಪ್ಲಾಯೀಸ್ ಕೇಳ್ತಾರೆ, ಏನಪ್ಪಾ ನಿನ್ ತೀರ್ಮಾನ, ಬಿಕಾಸ್ ಇಲ್ಲಿ ವೋಟಿಂಗ್ ನಡೀತಾ ಇದೆ, ಸೊ ನಿಂದೇನ್ ರಿಸಲ್ಟ್ ಹೇಳು ಅಂತ ಕೇಳ್ತಾರೆ. ಆದ್ರೆ ಅವನಿಗೆ ಏನೋ ರೆಸ್ಪಾನ್ಸ್ ಮಾಡಲ್ಲ, ಸುಮ್ಮನೆ ದೇವ್ರ ತರ ಕೂತಿರ್ತಾನೆ. ಅದಕ್ಕೆ ಆ ಎಂಪ್ಲಾಯೀಸ್ ಡಿಸೈಡ್ ಮಾಡ್ತಾರೆ, ಕೌಂಟ್ ಡೌನ್ 3 ಹೇಳ್ತೀವಿ, ಅದರಲ್ಲಿ ನೀನು ಹೇಳಿದ್ರೆ ಓಕೆ, ಇಲ್ಲ ಅಂದ್ರೆ ನಿಂದು ಆಬ್ಸೆನ್ಸ್ ಅಂತ ನಾವು ಹೇಳ್ಬಿಟ್ಟು ಡಿಕ್ಲೈರ್ ಮಾಡ್ತೀವಿ, ನಿಂದು ವೋಟನ್ನೇ ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಆ ಎಂಪ್ಲಾಯ್ ಕೌಂಟ್ ಡೌನ್ ಸ್ಟಾರ್ಟ್ ಮಾಡ್ತಾನೆ. ಸೊ ಅವನು ಕೊನೆಗೂ ನಮ್ಮ ಹೀರೋ ಏನೂ ರೆಸ್ಪಾನ್ಸ್ ಮಾಡಲ್ಲ. ಸೊ ನಿಂದು ಆಬ್ಸೆಂಟ್ ಅಂತ ಹೇಳ್ಬಿಟ್ಟು ಬೇರೆಯವ್ರನ್ನ ಕರೆದು ವೋಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಗೆ ಈ ಸೀನ್ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ಫ್ರಂಟ್ ಮ್ಯಾನ್ ಬಂದ್ಬಿಟ್ಟು ಬ್ಲ್ಯಾಕ್ ಮಾಸ್ಕ್ ಹಾಕೊಂಡ್ರೆ ಅವನ ಹತ್ರ ಗಳು ಬೇಗ ಬರ್ತಾ ಇದಾರೆ, ಎಲ್ಲ ರೆಡಿನಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ರೆಡಿ ಮಾಡ್ತೀನಿ ಅಂತ ಹೇಳಿ ಅವನು ಹೋದ ತಕ್ಷಣ ಫ್ರಂಟ್ ಮ್ಯಾನು ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರ್ತಾನೆ. ಸತ್ತೋರ್ ಬಾಡಿನ ಏನ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅವ್ರು ಕ್ಲೀನ್ ಆಗಿ ಬಾಕ್ಸ್ ನ ರೆಡಿ ಮಾಡ್ಬಿಟ್ಟು ಸುಡ್ತಾ ಇರ್ತಾರೆ.
ಆದರೆ ಸ್ಕ್ರೀನಲ್ಲಿ ಅದನ್ನ ಸುಡೋ ಥರ ಬಾಕ್ಸ್ನ ಒಳಗಡೆ ಕಳಿಸ್ತಾರೆ, ಆದರೆ ಬೆಂಕಿ ಆನ್ ಆಗೋ ಅಷ್ಟರಲ್ಲಿ ಆ ಬಾಕ್ಸ್ನ ಕೆಳಗಡೆ ಬೀಳೋ ಥರ ಮಾಡ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ ಏನು ಅದ್ರಲ್ಲಿ ನಡೀತಾ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ, ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲಿಗೆ ಈ ಸೀನ್ ಕಟ್ಟಾಗಿ ನೆಕ್ಸ್ಟ್ ಸೀನಲ್ಲಿ ಮತ್ತೆ ವೋಟಿಂಗ್ ಕಡೆ ಬಂದರೆ ನೋಡಿದ್ರೆ ಅಲ್ಲಿ ಅಜಗಜಾಂತರ ವ್ಯತ್ಯಾಸದಲ್ಲಿ ಗೇಮ್ನ ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಸೆಲೆಕ್ಟ್ ಮಾಡಿರ್ತಾರೆ. ಎಂಪ್ಲಾಯೀಸ್ ಕೂಡ ಆಯ್ತು ನಾಳೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ನಮ್ಮ ಹೀರೋ ಹತ್ರ ಕೆಲವರು ಬಂದ್ಬಿಟ್ಟು ಗೇಮ್ ಓಕೆ ಮಾಡಿರ್ತಾರಲ್ಲ ಅವರೆಲ್ಲ ಬಂದ್ಬಿಟ್ಟು ಟೀಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಏನಪ್ಪಾ ನಿಂದು ನೆಕ್ಸ್ಟ್ ಪ್ಲಾನು ಅಂತ ಹೇಳ್ಬಿಟ್ಟು. ಹಾಗೇನೆ ಅಲ್ಲಿ ಒಬ್ಳು ಲೂಸ್ ತರ ಮಾಟ ಮಂತ್ರ ಮಾಡೋಳು ಅಂತ ಅನ್ಸುತ್ತೆ. ಅವಳು ಬಂದ್ಬಿಟ್ಟು ಕಿಂಡಲ್ ಮಾಡ್ತಾ ಇರ್ತಾಳೆ, ನಿನ್ನಿಂದನೇ ನಿನ್ ಫ್ರೆಂಡ್ಸ್ ಹತ್ತೋದ, ನಿನ್ ಕರ್ಮ ನಿನ್ಗೆ ರಿಟರ್ನ್ ಆಗಿದೆ ಅದು ಇದು ಅಂತ ಅನ್ಕೊಂಡು. ಅವನು ಪಾಪ ಕೇಳೋ ಅಷ್ಟು ಕೇಳ್ತಾನೆ, ಇನ್ನು ಓವರ್ ಆಗಿ ಮಾತಾಡ್ತಾ ಇದ್ರಲ್ಲ ಇರು, ಒಂದ್ ಸ್ವಲ್ಪ ಬಿಸಿ ಮುಡ್ಸೋಣ ಅಂತ ಹೇಳ್ಬಿಟ್ಟು ಕತ್ತನ್ನು ಹಿಡ್ಕೊಂಡ ತಕ್ಷಣ ಅವಳಿಗೆ ಮೀಟರ್ ಆಫ್. ಹಂಗೆ ಅಕ್ಕಪಕ್ಕ ಇರೋರು ಅವಳನ್ನ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಏನೋ ಮಾತಾಡಕ್ ಹೋಗ್ಬೇಡ, ಅವನು ಆಲ್ರೆಡಿ ಮೆಂಟಲ್ ಆಗ್ಬಿಟ್ಟವನೆ, ಸೊ ಬಾ ಅಂತ. ಕೆಲವರು ನಮ್ಮ ಹೀರೋನ ನೋಡ್ಬಿಟ್ಟು ಅಯ್ಯೋ ಪಾಪ ಅಂತ ಹೇಳಿ ದೂರದಲ್ಲೇ ನಿಂತ್ಕೊಂಡು ಬೇಜಾರು ಪಡ್ತಾ ಇರ್ತಾರೆ. ಅಲ್ಲಿಗೆ ಈ ಸೀನ್ ಕಟ್ಟಾಗಿ ನೆಕ್ಸ್ಟ್ ಸೀನಲ್ಲಿ ನೋಡ್ಬೋದು, ಆ ಕ್ಯಾನ್ಸರ್ ಬಂದಿರುತ್ತಲ್ಲ ಆ ಮಗುವಿನ ಅಪ್ಪ ಮಲಗಿರ್ತಾನೆ, ಅವ್ನು ಬದುಕವನ ಸತ್ತವನ ಅಂತ ಹೇಳ್ಬಿಟ್ಟು ಕೆಲವು ಎಂಪ್ಲಾಯೀಸು ಚೆಕ್ ಮಾಡ್ತಾ ಇರ್ತಾರೆ. ಅವನು ಉಸಿರಾಡ್ತಾ ಇರ್ತಾನೆ, ಆದರೆ ಪ್ರೆಗ್ನೇ ಇರಲ್ಲ. ಸೊ ಡಾಕ್ಟರ್ ಹತ್ರ ಎಂಪ್ಲಾಯೀಸ್ ಹೇಳ್ತಾರೆ, ಅವನದು ಆರ್ಗನ್ಸ್ನೆಲ್ಲ ಬೇಗ ಬೇಗ ರಿಮೂವ್ ಮಾಡು, ನಾವು ಸಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅಲ್ಲಿಗೆ ಆ ಹುಡುಗಿ ಇರ್ತಾಳಲ್ಲ, ಅದೇ ಅವನ್ನ ಸೇವ್ ಮಾಡಿರ್ತಾಳಲ್ಲ ಅವಳೆ ಕ್ರಶ್ ಅಂತ ಹೇಳೋಣ, ಬಿಕಾಸ್ ಅವ್ರದ್ದು ಹೆಸರುಗಳೆಲ್ಲ ಪ್ರೊನೌನ್ಸಿಯೇಷನ್ ತುಂಬ ಕಷ್ಟ ಇದೆ ಹಾಗಾಗಿ. ಸೊ ಅವಳು ಅವನ್ನ ಕಾಪಾಡಬೇಕು ಅಂತಾನೆ ಡಿಸೈಡ್ ಆಗಿರ್ಬೇಕಾದ್ರೆ ಅವನ ಆರ್ಗನ್ಸ್ನ ತೆಗೆದು ಬಿಡ್ತಾಳೆ. ಅದೇ ರೀತಿ ಎಲ್ರಿಗೂ ಶೂಟ್ ಮಾಡಿ ಅವಳನ್ನ ಕಾಪಾಡ್ತಾಳೆ. ಕಾಪಾಡಾದ್ಮೇಲೆ ಡಾಕ್ಟರ್ ಹತ್ರ ಅವನ್ನ ಸೇವ್ ಮಾಡು ಹೇಗಾದರೂ ಮಾಡಿಬಿಟ್ಟು, ಆಗ ನಿನ್ನ ಬಿಟ್ಬಿಡ್ತೀನಿ ಅಂತ ಡೀಲ್ ಮಾಡ್ಕೋತಾಳೆ. ಹಾಗೆ ಡಾಕ್ಟರ್ ಕೂಡ ಅವನ್ನ ಸೇವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಬುಲೆಟ್ನ ರಿಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿಗೆ ಈ ಸೀನ್ ಕಟ್ಟಾಗಿ ನೆಕ್ಸ್ಟ್ ಸೀನಲ್ಲಿ ನೋಡ್ಬೋದು, ಎಂಪ್ಲಾಯೀಸು ಅಲ್ಲಿರೋ ಪ್ಲೇಯರ್ಸ್ಗೆಲ್ಲ ಫುಡ್ ಕೊಡ್ತಾ ಇರ್ತಾರೆ. ಫುಡ್ ಕೊಡಬೇಕಾದ್ರೆ ಹಾಗೇನೆ ಅಲ್ಲಿ ಪ್ರೆಗ್ನೆಂಟ್ ಹುಡುಗಿ ಇರ್ತಾಳಲ್ಲ, ಅವಳ ಲವರ್ ಬಂದ್ಬಿಟ್ಟು ತಗೋ ನಿನಗೆ ಸ್ವೀಟ್ ಪೊಟ್ಯಾಟೊ ಅಂದರೆ ಇಷ್ಟ ಅಲ್ವಾ ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಟ್ರಾ ಕೊಟ್ಬಿಟ್ಟು ಹೋಯ್ತಾನೆ. ಆದರೆ ಅವಳೇನು ಬೇಡ ಅಂತ ಹೇಳಲ್ಲ, ಬಿಕಾಸ್ ಪ್ರೆಗ್ನೆಂಟ್ ಅಲ್ವಾ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರ್ತಾಳೆ. ಈ ಕಡೆ ಓಲ್ಡ್ ಲೇಡಿ ಬಂದ್ಬಿಟ್ಟು ಪಾಪ ನಮ್ಮ ಹೀರೋಗೆ ಫುಡ್ ಕೊಡೋಕೆ ಟ್ರೈ ಮಾಡ್ತಾಳೆ, ಬಿಕಾಸ್ ಅವ್ನಿಗೆ ಯಾರು ಫುಡ್ ತಂದು ಕೊಟ್ಟಿರಲ್ಲ, ಎಂಪ್ಲಾಯಿ ಕೂಡ ಕೊಟ್ಟಿರಲ್ಲ. ಹಾಗಾಗಿ ಕೊಟ್ಬಿಟ್ಟು ಅವಳು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಂದರೆ ನೀನು ಬ್ಲೇಮ್ ಮಾಡ್ಕೋಬೇಡ, ನಿನ್ನಿಂದ ಅಲ್ಲ ಈ ತಪ್ಪಾಗಿರೋದು ಅಂತ ಹೇಳಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಟ್ರಾನ್ಸ್ಜೆಂಡರ್ ಇರ್ತಾಳಲ್ಲ ಅವಳು ಸಾರಿ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸಾರಿ ನಮ್ಮಿಂದನೇ ಆಗಿರ್ಬೋದು, ನೀನು ಗಿಲ್ಟ್ ಫೀಲ್ ಆಗಬೇಡ ಅಂತ. ಅಲ್ಲಿ ಪಕ್ಕದಲ್ಲಿ ಓಲ್ಡ್ ಲೇಡಿ ಮಗ ಇರ್ತಾನಲ್ಲ, ಅವನು ನಿನ್ನಿಂದ ಅಲ್ಲ ದೇಹದಿಂದ ಆಗಿದ್ದು, ಅವನು ಮ್ಯಾಗ್ಝಿನ್ಸ್ನ ಕರೆಂಟ್ ಟೈಮಲ್ಲಿ ತಂದು ಕೊಟ್ಟಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ, ನಾವೆಲ್ಲ ಸೇಫ್ ಆಗ್ತಿದ್ವೋ ಏನೋ. ಸೊ ಇದಕ್ಕೆಲ್ಲ ರೀಸನ್ನು ಅವನೇ ಅಂತ ಹೇಳ್ಬಿಟ್ಟು ಅವ್ರು 3 ಜನನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇವನಿಗೂ ಕೂಡ ಅರ್ಥ ಆಗುತ್ತೆ. ಸೊ ನಾನು ಗಿಲ್ಟ್ ಫೀಲ್ ಆಗೋದೇನು ನೆಸೆಸಿಟಿ ಇಲ್ಲ, ಸೊ ಎಲ್ಲ ದೇಹದಿಂದನೇ ಆಗಿರೋದು ಅಂತ ಅವನಿಗೂ ಸ್ವಲ್ಪ ರಿಯಲೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಆ ಓಲ್ಡ್ ಲೇಡಿ ಫುಡ್ ಕೊಟ್ಬಿಟ್ಟು ಹೊರಟ್ಬಿಡ್ತಾಳೆ. ಅದಾದಮೇಲೆ ಇವನಿಗೆ ರಿಯಲೈಸ್ ಆಗಿರುತ್ತಲ್ವ, ಸೊ ದೇಹ ಕಡೆ ತಿರುಗಿ ನೋಡಬೇಕಾದ್ರೆ ಅವನಂತ ದನ ತಿನ್ನಂಗೆ ತಿಂತಾ ಇರ್ತಾನೆ, ಯಾವುದೇ ಥರ ಪಶ್ಚಾತ್ತಾಪನೂ ಇರಲ್ಲ. ಅದನ್ನು ನಮ್ಮ ಹೀರೋ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಈ ಕಡೆ ನಮ್ಮ ಡಿಟೆಕ್ಟಿವ್ ಯಾವ ಪ್ಲೇಸ್ ಎಲ್ಲ ಚೆಕ್ ಮಾಡಿದ್ದೀವಿ ಅಂತ ಮಾರ್ಕ್ ಮಾಡ್ಕೋಬೇಕಾದ್ರೆ ಅವ್ನ ಫ್ರೆಂಡು ಡ್ರಿಂಕ್ಸ್ನ ಆಫರ್ ಮಾಡ್ತಾನೆ. ಟೆನ್ಷನ್ ಮರೆಯೋಕ್ಕೆ ಡ್ರಿಂಕ್ಸ್ ಮಾಡೋಣ ಬಾ ಅಂತ. ಅವನು ಕೂಡ ಓಕೆ ಬಾ ಕೂತ್ಕೋ ಅಂತ ಹೇಳಿ ಹಾಗೆ ಡ್ರಿಂಕ್ಸ್ ಮಾಡ್ತಾ ಡಿಟೆಕ್ಟಿವ್ ಫ್ರೆಂಡ್ಗೆ ಏನೋ ಒಂದು ಡೌಟ್ ಇರೋದನ್ನ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನನಗೆ ಯಾಕೋ ಆ ಬೋಟ್ ಮ್ಯಾನ್ ಮೇಲೆ ನನಗೆ ಡೌಟ್ ಬರ್ತಾ ಇದೆ, ಸೊ ನಿನಗೇನು ಅನಿಸುತ್ತೆ ಅವನ ಬಗ್ಗೆ ಅಂತ ಕೇಳಿದಾಗ, ಯಾಕೆ ಹಿಂಗೆ ಕೇಳ್ತಾ ಇದೆಯಾ ಅನ್ನೋದಕ್ಕೆ, ಅವತ್ತು ನಾನು ಅವನ ಕೈಯಲ್ಲಿ ಸ್ಕ್ರೂ ಡ್ರೈವರ್ ನೋಡಿದೆ, ಸೊ ಏನೋ ನಡೆಸ್ತಾ ಇದ್ದಾನೆ ಅವನು, ಅವನ ಮೇಲೆ ನನಗೆ ತುಂಬ ಡೌಟ್ ಇದೆ, ಸೊ ಅವ್ನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಡಿಟೆಕ್ಟಿವ್ ನಂಬಲ ಬೇಡ ಅನ್ನೋ ಥರ ಕನ್ಫ್ಯೂಷನಲ್ಲಿ ಇರ್ತಾನೆ. ಅಲ್ಲಿಗೆ ಈ ಸೀನ್ ಕಟ್ಟಾಗಿ ನೆಕ್ಸ್ಟ್ ಸೀನಲ್ಲಿ ನೋಡ್ಬೋದು, ನಮ್ಮ ಹೀರೋ ಅಂತೂ ಇಡೀ ರಾತ್ರಿ ನಿದ್ದೆನೇ ಮಾಡಿಲ್ಲ ಅನ್ಸುತ್ತೆ, ದೇಹವನ್ನೇ ನೋಡಿಕೊಂಡು ಸುಮ್ಮನೆ ಕೂತಿರ್ತಾನೆ. ಹಾಗೇನೆ ಬೆಳಿಗ್ಗೆ ಕೂಡ ಆಗುತ್ತೆ, ಅಲ್ಲಿ ನಮ್ಮ ಹೀರೋ ಮುಖನ ನೋಡ್ಬೋದು, ಅವ್ರು ನಿದ್ದೆನೇ ಮಾಡಿಲ್ಲ. ಸೊ ದೇಹ ಕೂಡ ಎದ್ಬಿಟ್ಟು ನಮ್ಮ ಹೀರೋನ ನೋಡಿದಾಗ ಒಂದು ಸ್ವಲ್ಪ ಗಾಬರಿ ಆಗ್ತಾನೆ, ಇವನೇ ಯಾಕಪ್ಪ ಹಿಂಗೆ ನೋಡ್ತಾವ್ ನನ್ನನ್ನೇ ಅಂತ ಹೇಳ್ಬಿಟ್ಟು. ಅದು ತಲೆ ಕೆಡ್ಸ್ಕೊಳ್ಳಲ್ಲ, ನೆಕ್ಸ್ಟ್ ಗೇಮ್ಗೆ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ನೆಕ್ಸ್ಟ್ ಗೇಮ್ಗೆ ರೆಡಿ ಆಗ್ತಾರೆ. ಈ ಕಡೆ ಫ್ರಂಟ್ ಮ್ಯಾನ್ ಹತ್ರ ಬಂದ್ಬಿಟ್ಟು ಬ್ಲ್ಯಾಕ್ ಮಾಸ್ಕ್ ಹಾಕಿರ್ತಾನಲ್ಲ, ಅವನು VIP ಬಂದಿದ್ದಾರೆ ಅಂತ ಹೇಳಿದ ತಕ್ಷಣ ಫ್ರಂಟ್ ಮ್ಯಾನು VIPಸ್ಗಳನ್ನ ವೆಲ್ಕಮ್ ಮಾಡೋಕೆ ಹೋಗ್ತಾನೆ. ಈ ಕಡೆ ನೋಡಿದ್ರೆ ಎಲ್ಲರೂ ಕೂಡ ಗೇಮ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಎಂಪ್ಲಾಯೀಸು. ಅಲ್ಲಿ ಹೋಗೋ ಟೈಮಲ್ಲಿ ಎಲ್ಲರೂ ಕೂಡ ಮೇಲ್ಗಡೆ ನೋಡಿ ಶಾಕ್ ಆಗ್ತಾರೆ. ಅಲ್ಲಿ ಏನಿರುತ್ತೆ ಅಂತ ಅಂದರೆ ಆವಾಗ ಜಗಳ ಆಗಿರುತ್ತೆ ಅಲ್ಲ, ಸೊ ಯಾರೆಲ್ಲ ಶೂಟೌಟ್ ಆಗಿರ್ತಾರೋ ಅವ್ರನ್ನೆಲ್ಲ ನೇತು ಹಾಕಿರ್ತಾರೆ. ಅಲ್ಲಿ ನಮ್ಮ ಹೀರೋ ಫ್ರೆಂಡ್ ಕೂಡ ಇರ್ತಾನೆ. ಎಲ್ಲರೂ ಕೂಡ ನೋಡಿ ಭಯ ಪಟ್ಕೋತಾರೆ. ಸೊ ಭಯ ಪಟ್ಕೊಳ್ಳಿ ಅಂತಾನೆ ಎಲ್ಲರೂ ಅಲ್ಲೇ ನೇತಾಕಿರ್ತಾರೆ ಅಲ್ಲಿ ಎಂಪ್ಲಾಯೀಸು. ಆದರೆ ದೇಹ ಅವನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಅವ್ರನ್ನ ನೋಡ್ತಿರಲ್ಲ, ದೇಹನ ನೋಡ್ತಾ ಇರ್ತಾನೆ. ದೇಹನೂ ಕೂಡ ಅಬ್ಸರ್ವ್ ಮಾಡ್ತಾನೆ, ನನ್ನನ್ನೇ ಯಾಕೆ ಹಿಂಗೆ ವಾಚ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವ್ನಿಗೆ ಆಲ್ರೆಡಿ ಪುಕ್ಕ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಫ್ರಂಟ್ ಮ್ಯಾನ್ ಅನೌನ್ಸ್ ಮಾಡ್ತಾನೆ, ಮತ್ತೆ ಏನಾದರೂ ಕಿತಾಪತಿ ಮಾಡಿದ್ರೆ ನಿಮ್ಮನ್ನ ಅಲ್ಲೇ ನಾವು ಶೂಟ್ ಮಾಡಿ ಸಾಯಿಸ್ತೀವಿ ಅಂತ ಹೇಳಿ ಅನೌನ್ಸ್ ಕೂಡ ಮಾಡ್ತಾರೆ.
ಈ ಕಡೆ ಎಲ್ಲರೂ ಕೂಡ ಗೇಮ್ ಆಡೋಕ್ಕೆ ಹಾಲ್ಗೆ ಹೋದಾಗ ಅಲ್ಲಿ ಬ್ಲೂ ಕಲರ್ ರೆಡ್ ಕಲರ್ ಬಾಲ್ನೆಲ್ಲ ಇಟ್ಕೊಂಡು ಎಂಪ್ಲಾಯೀಸ್ ವೇಟ್ ಮಾಡ್ತಾರೆ. ಪ್ಲೇಯರ್ಸ್ ಕೂಡ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದ ತಕ್ಷಣ ಎಲ್ಲರೂ ಕೂಡ ಇಲ್ಲಿ ಒಂದೊಂದು ಬಾಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಈ ಕಡೆ ಡಾಕ್ಟರ್ ಹತ್ರ ಆ ಹುಡುಗಿ ಗನ್ ತೋರಿಸ್ಬಿಟ್ಟು ಹೆಂಗಾದ್ರು ಮಾಡಿ ಅವನ್ನ ಬದುಕಿಸು ಅಂತ ಹೇಳಿದಾಗ ತುಂಬ ಬ್ಲಡ್ ಲಾಸ್ ಆಗಿದೆ, ಸೊ ಬ್ಲಡ್ ಬೇಕು ಅಂತ ಕೇಳಿದಾಗ ಆಯಿತು ನಂದೇ ತಗೋ ಅಂತ ಹೇಳ್ಬಿಟ್ಟು ಅವಳಿಂದ ಅವನಿಗೆ ಬ್ಲಡ್ನ ಹೋಗೋ ಥರ ಮಾಡ್ತಾನೆ ಡಾಕ್ಟರು. ನೆಕ್ಸ್ಟು ಆ ಬ್ಲಡ್ ಎಲ್ಲ ಹೋದ್ಮೇಲೆ ಸ್ವಲ್ಪ ವೆಯ್ಟ್ ಮಾಡೋಣ ಕಾನ್ಷಿಯಸ್ನೆಸ್ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಕೂಡ ಮಾಡ್ತಾರೆ. ಅಲ್ಲಿಗೆ ಈ ಸೀನ್ ಕಟ್ಟಾಗಿ ನೆಕ್ಸ್ಟ್ ಸೀನಲ್ಲಿ ನೋಡ್ಬೋದು ಎಲ್ಲರೂ ಕೂಡ ಆ ಬಾಲ್ನ ಸೆಲೆಕ್ಟ್ ಮಾಡ್ಕೊತಿರ್ತಾರೆ. ಸೊ ಅಮ್ಮ ಮಗನೂ ಡಿವೈಡ್ ಆಗ್ತಾರೆ. ನಮ್ಮ ಹೀರೋ ಮತ್ತು ಎಲ್ಲರೂ ಅವ್ರ ಫ್ರೆಂಡ್ಸ್ನೂ ಕೂಡ ಡಿವೈಡ್ ಆಗ್ತಾರೆ. ಏನಕ್ಕಂದರೆ ಒಂದು ಬ್ಲೂ ಒಂದು ರೆಡ್ ಆಗಿರೋದ್ರಿಂದ ಎಲ್ಲ ಸಪ್ರೇಟಾಗಿ ಆಗೋಗ್ತಾರೆ. ಬಾಲ್ಸ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಮ್ಮ ಹೀರೋ ಬಾಲ್ ಕಲರು ಮತ್ತು ದೇಹೋ ಬಾಲ್ ಕಲರ್ನ ಚೆಕ್ ಮಾಡ್ಬೇಕಾದ್ರೆ ಇಬ್ಬರು ಆಪೋಸಿಟ್ ಟೀಮಲ್ಲಿ ಇರ್ತಾರೆ. ಅಲ್ಲಿಗೆ ನಮ್ಮ ಎಂಪ್ಲಾಯೀಸು ಪ್ಲೇಯರ್ಸ್ಗೆ ಗೇಮ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಂತ ಅಂದರೆ ನೀವೆರಡು ಟೀಮ್ ಕೂಡ ಐಡನ್ ಸಿಕ್ ಆಡ್ತೀರಾ. ಬ್ಲೂ ಟೀಮ್ ಹೈಡ್ ಆಗಬೇಕು, ರೆಡ್ ಟೀಮ್ ಐಡೆಂಟಿಫೈ ಮಾಡಬೇಕು. ಆದರೆ ಇದು ನಾರ್ಮಲ್ ಆಗಿರೋಲ್ಲ ಗೇಮು. ರೆಡ್ ಟೀಮು ಬ್ಲೂ ಟೀಮ್ನ ಕಂಡಿಡಿದ ತಕ್ಷಣ ಅವ್ರನ್ನ ಅಲ್ಲೇ ಸಾಯಿಸ್ಬೇಕಾಗತ್ತೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಅಮ್ಮ ಮಗ ಅಂತೂ ಪಾಪ ಹೇಳ್ಕೊಳಕ್ಕಾಗ್ತಾ ಇಲ್ಲ ಅವ್ರ ದುಃಖ. ಸೊ ಮುಖ ನೋಡ್ಕೊತಾರೆ. ಬ್ಲೂ ಟೀಮ್ಗೆ ಒಂದು ಕೀ ಕೊಟ್ಟಿರ್ತಾರೆ. ಆ ಕೀನ ಯೂಸ್ ಮಾಡಿಬಿಟ್ಟು ಅಲ್ಲಿ ರೂಮ್ ಇರುತ್ತೆ, ಅಲ್ಲಿ ನೀವು ಹೈಡ್ ಆಗ್ಬೋದು. ಬಟ್ ಒಂದ್ಸರಿ ಆ ರೂಮ್ ಓಪನ್ ಆದರೆ ಮತ್ತೆ ಕ್ಲೋಸ್ ಆಗಲ್ಲ ಅಂತಲೂ ಕೂಡ ಒಂದು ಟ್ವಿಸ್ಟ್ನ ಕೊಡ್ತಾರೆ. ಈ ಕಡೆ ರೆಡ್ ಟೀಮ್ ಅವರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಪ್ಪ ನಾವು ಬರೀ ಕೈಯಲ್ಲಿ ಹೆಂಗೆ ಅವ್ರನ್ನ ಸಾಯಿಸೋಕ್ಕಾಗುತ್ತೆ, ನಮಗೂ ಏನಾದ್ರು ವೆಪನ್ಸ್ ಕೊಡಿ ಅಂತ ಹೇಳಿದ ತಕ್ಷಣ ಹೌದು ನಿಮಗೂ ಕೂಡ ವೆಪನ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ತುಂಬ ಶಾರ್ಪ್ ಆಗಿರೋ ಚಾಕುಗಳನ್ನ ಕೊಡ್ತಾರೆ. ಸೊ ಈ ಕಡೆ ಬ್ಲೂ ಟೀಮ್ ಅವ್ರಿಗೆ ಒಂದು ಆಫರ್ ಕೊಡ್ತಾರೆ. ನಿಮ್ಗೇನಾದರೂ ಚೇಂಜ್ ಆಗಬೇಕು ಅಂತ ಅಂದರೆ ನೀವು ರೆಡ್ ಟೀಮ್ಗೆ ಚೇಂಜ್ ಆಗ್ಬೋದು, ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿ, ಆಲ್ ದ ಬೆಸ್ಟ್ ಅಂತ ಹೇಳಿಬಿಟ್ಟು ಎಂಪ್ಲಾಯೀಸ್ ಹೇಳಬೇಕಾದ್ರೆ ಬ್ಲೂ ಟೀಮು ರೆಡ್ ಟೀಮ್ ಅವರೆಲ್ಲ ಮುಖ ನೋಡಿಕೊಂಡು ಕನ್ವಿನ್ಸ್ ಮಾಡ್ಬೋದಾ ಅಂತ ಹೇಳಿಬಿಟ್ಟು ಅಲ್ಲಿ ಕನ್ವಿನ್ಸ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಹೀರೋ ಅಂತೂ ಚಾಕು ಇಟ್ಕೊಂಡು ದೇಹವನ್ನೇ ನೋಡ್ತಾ ಇರ್ತಾರೆ, ಬಿಕಾಸ್ ಎಲ್ಲ ಅವನೇ ಅಲ್ಲ ಕಾರಣ. ಹಾಗಾಗಿ ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬೋದು ಅವನ ಕತೆ ಮುಗೀತು ಅಂತ. ಈ ಕಡೆ ಡಿಟೆಕ್ಟಿವ್ ಪಾಪ ಹುಡುಕ್ತಾನೆ ಅವರೇ, ಇಲ್ಲಿ ಗೇಮ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಒಬ್ರಿಗೊಬ್ರು ಸಾಯ್ತಾನೆ ಅವರೇ. ಇವನ ಕೈಲಿ ಹುಡ್ಕೋಕ್ಕಾಗ್ತಾ ಇಲ್ಲ, ಬರೋಕ್ಕಾಗ್ತಾ ಇಲ್ಲ. ಅದು ಡಿಟೆಕ್ಟಿವ್ ಫ್ರೆಂಡು ಆದ್ರೂ ಕೂಡ ಹುಷಾರಾಗಿರು, ಯಾಕೋ ಬೋಟ್ ಮ್ಯಾನ್ ಮೇಲೆ ಅವನಿಗೆ ಡೌಟ್ ಇರೋದ್ರಿಂದ ಇವನಿಗೆ ಸ್ವಲ್ಪ ಕಾಳಜಿನ ವಹಿಸ್ತಾನೆ. ಸೊ ಅವನು ಕೂಡ ಆಕ್ಸೆಪ್ಟ್ ಮಾಡ್ತಾನೆ, ಆಯಿತು ನಾನು ಹುಷಾರಾಗಿರ್ತೀನಿ ಅಂತ ಹೇಳ್ಬಿಟ್ಟು. ಅಲ್ಲಿಗೆ ಈ ಸೀನ್ ಕಟ್ಟಾಗಿ ನೆಕ್ಸ್ಟ್ ಸೀನಲ್ಲಿ ನೋಡ್ಬೋದು ಆ ಪ್ರೆಗ್ನೆಂಟ್ ಹುಡುಗಿದು ಲವರ್ ಬಂದ್ಬಿಟ್ಟು ಎಕ್ಸ್ಚೇಂಜ್ ಆಗೋಣ, ನಿನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಸೊ ನಾನು ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತೀನಿ ಅಂತ. ಈ ಕಡೆ ಅಮ್ಮ ಮಗನೂ ಕೂಡ ಎಕ್ಸ್ಚೇಂಜ್ ಆಗೋಣ ಅಂತ ಹೇಳಿ ಡಿಸೈಡ್ ಆಗ್ತಾರೆ. ಆಮೇಲೆ ಆ ದೇಹನೂ ಕೂಡ ರಿಕ್ವೆಸ್ಟ್ ಮಾಡ್ತಾನೆ ಕೆಲವ್ರ ಹತ್ರ ಹೋಗ್ಬಿಟ್ಟು, ಬಟ್ ಅವರೆಲ್ಲ ರೆಡಿನೇ ಇರಲ್ಲ ಬ್ಲೂ ಟೀಮ್ಗೆ ಎಕ್ಸ್ಚೇಂಜ್ ಆಗೋಕ್ಕೆ. ಆಮೇಲೆ ದೇಹ ಡೈರೆಕ್ಟಾಗಿ ಹೋಗ್ಬಿಟ್ಟು ಹೀರೋ ಹತ್ರ ನನ್ನನ್ನು ಯಾಕೆ ಹಂಗೆ ನೋಡ್ತಾ ಇದೆಯಾ, ಇದಕ್ಕೆಲ್ಲ ನಾನಲ್ಲ ಕಾರಣ ನೀನೇ ಕಾರಣ ಅಂತ ಹೇಳಿ ಬೈದ್ಬಿಟ್ಟು ಆ ಕಡೆ ಸೈಡ್ಗೆ ಹೊರಟೋಗ್ತಾನೆ. ಈ ಕಡೆ ಗೇಮ್ ಕೂಡ ಸ್ಟಾರ್ಟ್ ಆಗುತ್ತೆ. ಬ್ಲೂ ಟೀಮ್ ಫಸ್ಟ್ ಎಂಟರ್ ಆಗ್ತಾರೆ ಹೈಡ್ ಆಗೋಕ್ಕೋಸ್ಕರ. ಅಮ್ಮ ಮಗನೂ ಕೂಡ ಸ್ವಿಚ್ ಆಗಿರೋದ್ರಿಂದ ನನ್ನನ್ನು ಕಾಪಾಡ್ಕೊ ಅಂತ ಹೇಳ್ಬಿಟ್ಟು ಅಮ್ಮನೂ ಕೂಡ ಎಮೋಷ್ನಲಿ ಮಾತಾಡ್ಬಿಟ್ಟು ಹೊರಟೋಗ್ತಾರೆ. ಈ ಕಡೆ ಲವರ್ಸ್ ಕೂಡ ಸ್ವಿಚ್ ಆಗಿರ್ತಾರೆ, ನನ್ನನ್ನು ಕಾಪಾಡ್ತೀನಿ ಅಂತ. ಬ್ಲೂ ಟೀಮ್ ಎಂಟರ್ ಆದ ತಕ್ಷಣ ನಾವಲ್ಲಿ ಹಾಲ್ನ ನೋಡ್ಬೋದು, ತುಂಬ ಸಕ್ಕತ್ತಾಗಿರುತ್ತೆ ಹೈಡ್ ಆಗೋ ಥರ. ಬಟ್ ಹೈಡ್ ಆಗೋದು ತುಂಬ ಕಷ್ಟ, ಏನಕ್ಕೆ ರೂಮ್ ಒಂದ್ಸರಿ ಓಪನ್ ಆದರೆ ಕ್ಲೋಸ್ ಆಗಲ್ಲ ಅಲ್ಲ, ಅದೇ ಟ್ವಿಸ್ಟ್. ಈ ಕಡೆ ರೆಡ್ ಟೀಮ್ ವೇಟ್ ಮಾಡ್ತಾ ಇರ್ತಾರೆ ಎಂಟರ್ ಆಗೋಕ್ಕೆ. ಈ ಕಡೆ ಟ್ರಾನ್ಸ್ಜೆಂಡರು ಮತ್ತು ಪ್ರೆಗ್ನೆಂಟ್ ಲೇಡಿ ಮತ್ತು ಓಲ್ಡ್ ಲೇಡಿ 3 ಜನನು ಒಂದೇ ಗ್ರೂಪಲ್ಲಿ ಆಟ ಆಡೋಣ ಅಂತ ಹೇಳ್ಬಿಟ್ಟು ಟ್ರಾನ್ಸ್ಜೆಂಡರು ಅವರಿಬ್ರು ಜೊತೆ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ರೆಡ್ ಟೀಮ್ ಎಂಟರ್ ಆಗುತ್ತೆ ಪ್ಲೇ ಏರಿಯಾಗೆ. ಸೊ ಅಲ್ಲಿಗೆ ಎಪಿಸೋಡ್ 1 ಮುಗಿಯುತ್ತೆ. ಎಪಿಸೋಡ್ 2 ಬೇಗ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಏನಾದರೂ ಕರೆಕ್ಷನ್ ಮಾಡ್ಕೋಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಬೇಜಾರಾಗೋ ಥರ ಮಾಡಬೇಡಿ ದಯವಿಟ್ಟು. ನಾನೀಗ ಬಿಗಿನರ್ ಅಲ್ವಾ, ಹಾಗಾಗಿ ಥ್ಯಾಂಕ್ ಯು.